ಗುಡ್ ಮಾರ್ನಿಂಗ್ ಗೈಸ್. ಇಟ್ಸ್ ಡೇ 15 ಆಫ್ 20 ಡೇಸ್ ಚಾಲೆಂಜ್. ಸೊ ಇನ್ನು ಕೇವಲ ಬರೀ 5 ದಿವಸ ಇದೆ ಈ ಚಾಲೆಂಜ್ ಕಂಪ್ಲೀಟ್ ಆಗೋಕ್ಕೆ. ಸೊ ಆ್ಯಸ್ ಯೂಶುವಲ್ ಇವತ್ತು ಮಂಡೇ ಮಾರ್ನಿಂಗ್ ಆಗಿದ್ದರಿಂದ ಸ್ವಲ್ಪ ಬೇಗ ಮಾರ್ನಿಂಗ್ 5 o'clock ಎದ್ದು ತಲೆಗೆಲ್ಲ ಸ್ನಾನ ಮಾಡಿ ಫ್ರೆಶ್ ಅಪ್ ಆದೆ. ಸೊ ಈ ಮಂಡೇಸ್ ಹೆಂಗಿರುತ್ತಪ್ಪ ಅಂತಂದರೆ ಸ್ವಲ್ಪ ಹೆಕ್ಟಿಕ್ ಆಗಿರುತ್ತೆ, ಬ್ಯುಸಿ ಆಗಿರುತ್ತೆ. ಬಿಕಾಸ್ 2 days ಫುಲ್ ರೆಸ್ಟ್ ತೊಗೊಂಡಿರ್ತೀವಲ್ಲ, ಅದಕ್ಕೋಸ್ಕರ ಬೆಳಗ್ಗೆ ಹೊತ್ತು ಬೇಗ ಎದ್ದೊಳಕ್ಕೂ ಆಗೋಲ್ಲ, ಆಮೇಲೆ ಕೆಲಸನೂ ಬೇಗ ಆಗಲ್ಲ. ಆಮೇಲೆ ಪಾಪುನು ಎದ್ಲು ನನ್ನ ಜೊತೆ. ನಾನು 5 o'clock ಎದ್ದು ಫ್ರೆಶ್ ಅಪ್ ಆಗಿ ಕೆಲಸಕ್ಕೆ ಕೂತ್ಕೊಂಡೆ. ಆಮೇಲೆ ಪಾಪು ನಾರ್ಮಲಾಗಿ ಅವಳು ಎದ್ದೊಳ್ಳೆ ಟೈಮ್ಗೆ ಎದ್ಲು. ಅವಳಿಗೆ ಬ್ರೇಕ್ಫಾಸ್ಟ್ಗೆ ಅಂತೇಳಿ ಸರಿ ಮಾಡಿ ತಿನ್ನಿಸಿದೆ. ಸೊ ಇವತ್ತು ನಾನು ಮಾರ್ನಿಂಗ್ ಡ್ರಿಂಕ್ಗೆ ಅಂತೇಳಿ ರಾಗಿ ಅಂಬಲಿನೇ ಮಾಡ್ಕೊಂಡಿದ್ದೆ. ಬಿಕಾಸ್ ಸ್ವಲ್ಪ ಇವಾಗ ನಿಮ್ಗೆ ಗೊತ್ತಿರೋಂಗೆ ಬಿಸಿಲೆಲ್ಲ ಇದೆ, ಆಮೇಲೆ ಸ್ವಲ್ಪ ಇಮ್ಯುನಿಟಿಗೂ ಸ್ವಲ್ಪ ಬೇಕಾಗುತ್ತೆ, ಒಳ್ಳೆಯದಾಗುತ್ತೆ, ಸ್ವಲ್ಪ ಸ್ಟ್ರೆಂತ್ಗೆ ಇರಲಿ ಅಂತೇಳಿ ಟಯರ್ಡ್ ಆಗೋದು ಅದೆಲ್ಲ ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ಈ ನಾರ್ಮಲ್ ರಾಗಿ ಗಂಜಿನೇ ಪಾಪುಗೆ ಮೊಳಕೆ ಕಟ್ಟಿದ್ನಲ್ಲ, ಸೊ ಅದಕ್ಕೇ ಸ್ವಲ್ಪ ಒಂದು ಗ್ಲಾಸ್ ಅಷ್ಟು ರಾಗಿ ಗಂಜಿ, ಅದರ ಜೊತೆಗೆ ಒಂದು ಡ್ರೈ ಫ್ರೂಟ್ಸ್ ಪೌಡ್ರ್ ಏನು ಮಾಡಿದ್ದೆ. ಸೊ ಅದನ್ನು ಡ್ರೈ ಫ್ರೂಟ್ಸ್ ಪೌಡ್ರನ್ನ ಹಾಕಿ ಒಂದು ಗ್ಲಾಸ್ ಅಷ್ಟು ರಾಗಿ ಅಂಬಲಿನೇ ಬೆಳಿಗ್ಗೆ ಕುಡಿದೆ ಮಾರ್ನಿಂಗ್ ಡ್ರಿಂಕ್ಗೆ ಅಂತೇಳಿ. ಆ್ಯಕ್ಚುಲಿ ಗೈಸ್ ಆ ರಾಗಿ ಅಂಬಲಿನೇ ಇವಾಗ ನೀವು ನಾರ್ಮಲಾಗಿ ಈ ರಾಗಿ ಅಂಬಲಿಗೆ ಆ ಡ್ರೈ ಫ್ರೂಟ್ಸ್ ಪೌಡ್ರ್ ಇದಕ್ಕೂ ಸಹ ಹಾಕೊಂಡು ಕುಡಿಬೋದು. ಅಥವಾ ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ಹಾಲಿಗೆ ಸ್ವಲ್ಪ ಬೆಲ್ಲ ಬರುತ್ತಲ್ಲ ನಾರ್ಮಲ್ಲು, ಬೆಲ್ಲನ ಆ್ಯಡ್ ಮಾಡಿಬಿಟ್ಟು ಅದಕ್ಕೆ ನೀವು ಹಾಲಿಗೆ ಆ ಪೌಡ್ರನ್ನ ಹಾಕೊಂಡು ಕುಡಿಬೋದು. ಯಾವುದೇ ಹಾರ್ಲಿಕ್ಸು ಬೂಸ್ಟ್ಗಿಂತನೂ ಸೇಫ್ ಸೈಡ್ ಅದು ಡ್ರೈ ಫ್ರೂಟ್ಸ್ ಪೌಡ್ರು. ನಾರ್ಮಲಾಗಿ ಅದನ್ನು ಕುಡಿಬೋದು ನೀವು. ಆಮೇಲೆ ಇದು ರಾಗಿ ಅಂಬಲಿ ಕುಡಿಯೋದ್ರಿಂದ ತಂಪು ಅಷ್ಟೇ, ಬಾಡಿಗೆ ತಂಪಾಗಿರುತ್ತೆ. ಬಿಕಾಸ್ ನಿನ್ನೆ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಚಿಕನ್ ಅದೆಲ್ಲ ತಿಂದಿರ್ತೀವಲ್ವ. ಅದು ಅಲ್ಲದೆ ಇವಾಗ ಎವ್ರಿ ಡೇ ಚಪಾತಿ ತಿಂತೀನಿ. ಅಂದರೆ 1 time ಚಪಾತಿ, ಅನ್ನ, ಆಮೇಲೆ ಮುದ್ದೆ ಆ ಥರ ತಿಂತೀನಿ. ಅದಕ್ಕೋಸ್ಕರ ಬಾಡಿ ಸ್ವಲ್ಪ ಹೀಟ್ ಆಗಿರುತ್ತೆ. ರಾಗಿ ಅಂಬಲಿನ ಕುಡಿದ್ರೆ ಸ್ವಲ್ಪ ತಂಪಾಗುತ್ತೆ ಅಂತೇಳಿ ರಾಗಿ ಅಂಬಲಿನ ಕೊಡ್ತೀನಿ. ಆಮೇಲೆ ಪಾಪುಗೆ ಸರಿ ಮಾಡಿಕೊಟ್ಟಿದ್ದೆ. ಅಂದರೆ ಮಾರ್ನಿಂಗ್ ಟೈಮ್ ಸೆರ್ಲಾಕೋ ಅಥವಾ ದೋಸೆ ಆ ಥರದ್ದು ಏನಾದರೂ ಮಾಡಿಕೊಡ್ತೀನಿ. ಯೂಶ್ವಲಿ ನನಗೆ ಕೆಲಸ ಇರುತ್ತಲ್ಲ, ಅದಕ್ಕೋಸ್ಕರ ಮಮ್ಮಿ ಇಲ್ಲ ಅರ್ಚಿತಾನೆ ಇಬ್ಬರು ತಿನ್ನಿಸ್ತಾರೆ, ಮ್ಯಾನೇಜ್ ಮಾಡಿಕೊಡ್ತಾರೆ. ಬಿಕಾಸ್ ನನ್ನ ಕೆಲಸದ್ದು ಆಲ್ಮೋಸ್ಟ್ ಲೇಟ್ ಆಗುತ್ತೆ, ಮತ್ತು ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗುತ್ತೆ, ಮತ್ತು ಅದು ಇದು ಅಂತೇಳಿ ಅದಕ್ಕೋಸ್ಕರ ಅವರಿಬ್ಬರು ಮಾಡ್ಕೊಂಡು ತಿನ್ನಿಸ್ತಾರೆ. ಒಂಥರ ಹೆಂಗಿದೆ ಫ್ಯಾಮಿಲಿ, ಈ ಥರ ಫ್ಯಾಮಿಲಿ ಇರೋದಕ್ಕೆ ಒಂಥರ ನಿಜವಾಗ್ಲೂ ಗ್ರೇಟ್ಫುಲ್ ಅಂತ ಅನಿಸುತ್ತೆ. ಇಲ್ಲಾಗಿರ್ಬೋದು ಅಲ್ಲಾಗಿರ್ಬೋದು, ನಾನು ಇಷ್ಟು ನೆಮ್ಮದಿಯಾಗಿದ್ದೀನಿ, ನಾನು ಇಷ್ಟು ನೆಮ್ಮದಿಯಾಗಿ ತಿನ್ನೋಕ್ಕೆ ಟೈಮ್ ಸಿಗ್ತಾಯಿದೆ ಅಲ್ಲ, ನನಗೆ ನಾನು ಟೈಮ್ ಕೊಡ್ಕೊಳಕ್ಕೆ ಟೈಮ್ ಸಿಗ್ತಾಯಿದೆ ಅಂದರೆ ಅದಕ್ಕೆ ಬರೀ ಒಂದು ಕಾರಣ ಅಂದರೆ ಅದು ಅವರೇ ಆಗಿರ್ತಾರೆ. ಸೊ ನಾನು ಅದು ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಈ ಜನ್ಮದಲ್ಲಿ ಸಾಲಲ್ಲ ಅಂತ ಅನಿಸುತ್ತೆ. ಕೆಲವೊಬ್ಬೊಬ್ಬರಿಗೆ ಅವರೇ ಪಾಪ ಮಕ್ಕಳನ್ನ ನೋಡಿಕೊಂಡು ಅಡುಗೆ ಮಾಡಿಕೊಂಡು ಎಲ್ಲನೂ ಮೇಂಟೈನ್ ಮಾಡಬೇಕಾಗುತ್ತೆ. ಅಂಥವ್ರು ಪಾಪ ತುಂಬಾ ಕಷ್ಟ ಆಗುತ್ತೆ. ಅಂಥವ್ರು ಎಲ್ಲರ ನಡುವೆ ನಾನು ಈ ಥರ ಇದ್ದೀನಿ ಅಂದರೆ ಸೊ ನಾನು ಗ್ರೇಟ್ಫುಲ್ ಅಂತಲೇ ಅಂದ್ಕೊತೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಆಫ್ಟರ್ನೂನ್ಗೆ ಅಂತೇಳಿ ಚಪಾತಿ ಮತ್ತು ಸಾಂಬಾರು ಇತ್ತು. ಅದನ್ನೇ ಸಾಂಬಾರು ಮತ್ತು ಚಪಾತಿನ ತಿಂದೆ. ಸೊ ಚಿನ್ನಮ್ಮ ಇವಾಗಂತೂ ಸ್ವಲ್ಪ ಮಾತಾಡೋದು ಕಲಿತಾ ಇದ್ದಾಳೆ. ಸೊ ಇವಾಗ ನಾನು ಇಲ್ಲಿ ವಾಯ್ಸ್ ಓವರ್ ಕೊಡ್ತಾಯಿದ್ರೆ ಅವಳು ಆ್ಯವು ಅಂತಂತ ಇದ್ದಾಳೆ. ಸೊ ಅವಳು ಏನೇನೋ ಅವಳ ಪಾಡ್ಗಳು ಏನೇನೋ ಮಾತಾಡ್ತಾ ಇರ್ತಾಳೆ. ಸೊ ಅದನ್ನೆಲ್ಲ ಕೇಳಿಸ್ಕೊಂಡ್ರೆ ಒಂಥರ ಖುಷಿ ಆಗುತ್ತೆ. ನಾನು ವೀಡಿಯೋ ಕ್ಯಾಪ್ಚರ್ ಮಾಡೋಣ ಅನ್ನೋ ಟೈಮಿಗೆ ಅವಳು ಏನೂ ಮಾತಾಡಲ್ಲ. ನಾನು ವೀಡಿಯೋ ಕ್ಯಾಪ್ಚರ್ ಮಾಡಿದ್ದಾದಮೇಲೆ ಅವಳು ಆಮೇಲೆ ಏನಾದರೂ ಒಂದು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಇನ್ ಕೇಸ್ ಏನಾದರೂ ಮಾಡಿದರೆ ನಾನು ಅದನ್ನು ವೀಡಿಯೋ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ. ಅದಾದಮೇಲೆ ಎಲ್ಲ ಕೆಲಸ ಮುಗಿಸಿ ಆಮೇಲೆ ಫ್ರೆಶ್ ಅಪ್ ಆಗಿ ಜಿಮ್ಗೆ ಹೋಗಿ ವರ್ಕೌಟ್ ಎಲ್ಲ ಮುಗಿಸಿ ಸಿಕ್ಕಾಪಟ್ಟೆ ಮಳೆ ಗಾಯಿಸಿ. ಇವತ್ತಂತೂ ಎಷ್ಟು ಮಳೆ ಅಂದರೆ ನಮ್ಮನೆ ತಂದು ಸಿಕ್ಕಾಪಟ್ಟೆ ಮಳೆ ಇತ್ತು. ಇವತ್ತು ಶೋಲ್ಡರ್ಸ್ ಇತ್ತು. ಸೊ ವರ್ಕೌಟ್ಗೆ ಹೋಗಿ ಶೋಲ್ಡರ್ಸ್ ವರ್ಕೌಟ್ ಎಲ್ಲ ಮುಗಿಸಿ ಮನೆಗೆ ಬರೋಷ್ಟು ಆಲ್ಮೋಸ್ಟ್ ಲೇಟ್ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಏನೂ ವೀಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ ಬೇರೆ. ಅದಾದಮೇಲೆ ನೈಟ್ ಡಿನ್ನರ್ಗೆ ಅಂತೇಳಿ ಮುದ್ದೆ ಆಮೇಲೆ ಬೇಳೆ ತರಕಾರಿ ಸಾಂಬಾರನ್ನ ಮಾಡಿಸ್ಕೊಂಡಿದ್ವಿ. ನೈಟ್ ಡಿನ್ನರ್ಗೆ ತರಕಾರಿ ಸಾಂಬಾರನ್ನ ತಿಂದು ಚಿನ್ನಮ್ಮ ಕಿಚ್ಚಿದ ಗಾಯಿಸೋದು. ಸೊ ಡಿನ್ನರ್ನ ಮುಗಿಸಿ ತಿಂದೆ. ಅಲ್ಲಿಗೆ ಮತ್ತೆ ಸಿಗೋಳೆ ತನಕ ಸ್ಟೇ ಟ್ಯೂನ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಬಾಯ್.